टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. Leader and elected 7-8 times. I know the difficulty of the MLAs also. ಬಟ್ ಅದನ್ನು ತಪ್ಪಾಗಿ ಅರ್ಥೈಸ್ತದೆ. ಅಸಮಾಧಾನ ಅಂತಲ್ಲ, ಸಮಾಧಾನ ಇಲ್ಲದೇ ಇರ್ಬೋದು. ಆದರೆ ಅಸಮಾಧಾನ ಅಂದ್ರೇನು, ಔಟ್ರೈಟ್ ಆಗಿ ಏನೋ ಮಾಡ್ತಾರೆ. ಎಕ್ಸ್ಟ್ರೀಮಿಸ್ಟ್ ಅಲ್ಲ, ಏನೋ ಸ್ವಲ್ಪ ಸಮಾಧಾನಕರ ಇಲ್ಲದಿರಬಹುದು. ಇಲ್ಲ ಕೇಳಿ, ನನ್ನ ಲ್ಯಾಂಗ್ವೇಜನ್ನು ಕೇಳ್ರಪ್ಪ. ಅಸಮಾಧಾನ ಅಂದರೆ ಎಕ್ಸ್ಟ್ರೀಮ್ ಇದಕ್ಕೆ ಹೋಗುತ್ತೆ. ಸಮಾಧಾನ ಇಲ್ಲಾಂದರೆ ಸ್ವಲ್ಪ ಇದರಲ್ಲಿದ್ದಾರೆ, ಇರ್ತದೆ, ಸಹಜವಾಗಿ ಇರ್ತದೆ. ಬಿ ಆರ್ ಪಾಟೀಲ್ ಏನು ಹೇಳಿದ್ದಾರೆ, ಈಸ್ ಎ ಸೀನಿಯರ್ ಲೀಡರ್. ನೋಡಿ ಅವ್ರ ಸ್ಟೇಟ್ಮೆಂಟನ್ನು ನೋಡಿ. ಅವರು ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ. ಅವರು ಹೇಳಿದ್ದಾರೆ, ನಾನು ಹೇಳಿದ್ದಲ್ಲ ಇದು. ನಾನು ಮಂತ್ರಿಗಳು ಭ್ರಷ್ಟರು, ಜಮೀರ್ ಅಹ್ಮದ್ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಾನು ಎಲ್ಲೂ ಹೇಳಿಲ್ಲ ಅಂತ ಹೇಳಿದ್ದಾರೆ. ಎಸ್, ಈಸ್ ರೈಟ್. ಅವರು ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ. ಅವ್ರು ಹೇಳಿದ್ದೇನು, ರಾಜೀವ್ ಗಾಂಧಿ ಹೌಸಿಂಗ್ ನಿಗಮದಲ್ಲಿ ಶಾಸಕರು ಕೊಟ್ಟ ಪತ್ರಕ್ಕೆ ಆಗ್ತಾ ಇಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಣ ಕೊಟ್ಟು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಪ್ಲೀಸ್ ಬೇಕೆ ಅಲ್ಲ, ಒಂದು ನಿಮಿಷ ರೀ, ಅದನ್ನೇ ಹೇಳ್ತೇನೆ. ನೋಡಿ, ಯು ಶುಡ್ ಅಂಡರ್ಸ್ಟ್ಯಾಂಡ್, ಶಾಸಕರಿಗೆ ಮನೆಗಳನ್ನು ಕೊಡುವ ಅಧಿಕಾರ ಇಲ್ಲ. ಈಗ ನಾನು MLA ಇದ್ದೀನಲ್ಲ, ಶಾಸಕರಿಗೆ ಮನೆ ಕೊಡುವ ಅಧಿಕಾರ ಇಲ್ಲ. ಅದು ಗ್ರಾಮ ಪಂಚಾಯತಿ ಕೊಟ್ಬಿಟ್ಟಿದ್ದಾರೆ. ಆಫ್ಟರ್ ದಿ ಅಮೆಂಡ್ಮೆಂಟ್ ಆಫ್ ದಿ ಈ ರೂಲ್ 104, 105 ಆಯ್ತಲ್ಲ, ಆದಮೇಲೆ ಕೊಟ್ಬಿಟ್ಟಿದ್ದಾರೆ. ಅಲ್ಲೇನಾಗುತ್ತೆ, ಕೆಳ ಹಂತದಲ್ಲಿ ಈ ಥರದ ಘಟನೆಗಳು ನಡೀತಾ ಇರ್ತದೆ. ಇದೇನು ಹೊಸತಲ್ಲ, ಈ ಸರ್ಕಾರ ಆ ಸರ್ಕಾರ ಅಂತಲ್ಲ, ಕೆಳಗೆ ನಡೀತಾ ಇರ್ತದೆ. ಇವು ಗ್ರಾಮ ಪಂಚಾಯತಿ ಸೆಕ್ರೆಟರಿಗಳು ಸರಿ ಇರೋದಿಲ್ಲ, ಇವು ತಾಲೂಕ್ ಪಂಚಾಯತ್ ಸರಿ ಇರೋದಿಲ್ಲ, ಇವೆಲ್ಲ ನಡೆದು ಆ ಥರದ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇರ್ತಾರೆ. ಅದು ಬಿ ಆರ್ ಪಾಟೀಲ್ರಿಗೆ ಈ ಶಾಸಕರಿಗೆ ಲೆಟ್ರ್ ಕೊಟ್ಟರೆ ಮನೆಗಳನ್ನು ಕೊಡ್ತಾರೆ ಅನ್ನೋದನ್ನು ಬಹುಶಃ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಅದು ಅವ್ರಿಗೆ ಸಂಬಂಧ ಇಲ್ಲ. ನಾವು ಕೊಟ್ಟರೆ ನಮಗೆ ಕೊಡಲ್ಲ. ನೋಡಿ, ಮನೆ ಅಲಾಟ್ಮೆಂಟ್ ಹೆಂಗಾಗುತ್ತೆ ಅಂದರೆ, ನೀವು ಗ್ರಾಮ ಸಭೆ ಮಾಡಬೇಕು. ಗ್ರಾಮ ಸಭೆ ಮಾಡಿ ಕರೆಕ್ಟ್ ಸರ್ವೆ ಮಾಡಿ ತಾಲೂಕ್ ಪಂಚಾಯತಿ ಮುಖಾಂತರ, ಮೊದಲು ಅಧ್ಯಕ್ಷರು MLA ಇರ್ತಿದ್ರು, ಅದನ್ನು ತೆಗೆದುಬಿಟ್ಟಿದ್ದಾರೆ. ಈಗ MLA ಅವ್ರು ಇದ್ದಿದ್ದರೆ ಕಂಟ್ರೋಲ್ ಆಗ್ತಿತ್ತು ಅದು. ಹೀಗಾಗಿ ಅವ್ರು ಹೇಳೋ ಇದರಲ್ಲಿ ಅಲ್ಲಿ ಏನಾಗಿದೆ ಅನ್ನೋದನ್ನು ಅವರು ಯಾರಾದರೂ ಹಣ ಕೊಟ್ಟು ತಗೊಂಡು ಬಂದಿದ್ದರೆ, ಇಂಥವ್ರು ಕೊಟ್ಟು ಸ್ಪೆಸಿಫಿಕ್ ಆಗಿ ತಗೊಂಡು ಬಂದಿದ್ದಾರೆ ಅಂಥೇಳಿ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ಎನ್ಕ್ವೈರಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಹಿ ಹ್ಯಾಸ್ ಮೇಡ್ ಎ ಸ್ಟೇಟ್ಮೆಂಟ್. ಅದು